ಹೆಸರು ಸುನೀತಾ ಅಂತ, ನನ್ನ ಹಸ್ಬೆಂಡ್ ಪ್ರಕಾಶ್ ಅಂತ. ನನಗೆ 2 ಹೆಣ್ಮಕ್ಳು. ನಾನೀಗ 2 ವರ್ಷದಿಂದ ಅಂದರೆ ಸುಮಾರು ಈಗ 4-5 ವರ್ಷದಿಂದ ಒಂದು ಸಲ ಬಂದಿದ್ದೆ, ಈಗ ಬರ್ತಾ ಇದ್ದೀನಿ ಮತ್ತೆ. ಅಂದರೆ ಮನೆಗಿರೋ ಪ್ರಾಬ್ಲಮಿಂದ ಸಾಲ್ವ್ ಆಗಲಿ ಅನ್ನೋ ಕಾರಣಕ್ಕೆ ನನಗೆ ಮನೆ ಕಟ್ಟಬೇಕು ಅನ್ನೋ ಭಾರಿ ಆಸೆ ಇದೆ. ಅದೊಂದು ಈಡೇರ್ಲಿಂದ ಬರ್ತಾ ಇದ್ದೀನಿ. ಇವ್ನು ನಮ್ಮ ಅಣ್ಣ ಅಂತ, ಚನ್ನಬಸಯ್ಯ ಅಂತ. ಇವ್ನು ಮದುವೆಯಾಗಿ 6 ವರ್ಷ ಆಗಿತ್ತು, ಮಕ್ಕಳಿರಲಿಲ್ಲ. ಹೋದ ವರ್ಷ ಗಂಡ ಹೆಂಡತಿ ಇಬ್ಬರು ಬಂದಿದ್ದು, ಈ ವರ್ಷ ಹೆಣ್ಮಗು ಆಗಿದೆ. ದೇವ್ರು ಒಳ್ಳೇದು ಮಾಡಿದ್ದಾನೆ, ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ. ನಮಸ್ಕಾರ, ನನ್ನ ಹೆಸರು ಶಿಲ್ಪಾ ಅಂತ. ನಮ್ಮ ಹಸ್ಬೆಂಡ್ ಹೆಸರು ಹರ್ಷ. ಅರಸೀಕೆರೆಯಿಂದ ಬಂದಿರೋದು, ಹಾಸನ ಡಿಸ್ಟಿಕ್ಕು. ನಾನು ಇದು 2ನೇ ವರ್ಷ ಆಗಿದೆ. ಲಾಸ್ಟ್ ಟೈಮ್ ಕೂಡ ಬಂದಿದ್ದು. ಅದಕ್ಕೂ ಹಿಂದೆ ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಮಾಡಬೇಕಿತ್ತು, ಕಿವಿ ನೋವಿತ್ತು. ಆವಾಗ ಡಾಕ್ಟರು ಕಿವಿದು ಫುಲ್ ಮೈಂಡ್ವರೆಗೂ ಹೋಗಿದೆ ಲೇಯರು. ಆಪ್ರೇಷನ್ ಮಾಡುವಾಗ ಉಳಿತಾರೆ ಇಲ್ಲ ಅನ್ನೋದನ್ನ ನಾನು ಹೇಳಕ್ಕೆ ಬರಲ್ಲ ಅಂತ ಹೇಳಿದರು. ಇಲ್ಲಿಗೆ ಅರ್ಕೆ ಮಾಡ್ಕೊಂಡ್ಮೇಲೆ ಸರಿ ಹೋಯ್ತು. ಹಂಗಾಗಿ 3 ವರ್ಷ ಮಾಡ್ಕೊಂಡಿದ್ದೀನಿ. 3 ವರ್ಷ ಬರ್ತಾ ಇರೋದಕ್ಕೆ ಇನ್ನೆಲ್ಲ ಅಭಿವೃದ್ಧಿ ಆಗ್ತಾಯಿದೆ, ಇನ್ನೂ ಬರಬೇಕು ಅಂತ ಅನ್ನಿಸ್ತಿದೆ. ಈ ವರ್ಷ ನನ್ನ ತಮ್ಮ ಮತ್ತು ಅವ್ರ ಮಿಸ್ಸಸ್ ಕೂಡ ಬಂದಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಕೊಟ್ರೇಶ್ ಅಂತೇಳಿ ನಮ್ಮ ಹೆಸರು. ಬಿದ್ರಕೆರೆ, ಜಗಳೂರು ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ನಾವು 40 ವರ್ಷದಿಂದ ಪಾದಯಾತ್ರೆ ಮಾಡ್ಕೊಂಬಂದಿದ್ವಿ. ನಾವು ಅಂದ್ಕೊಂಡಿದ್ದೆಲ್ಲ ಧೈರ್ಯವಾಗಿ ನಿಭಾಯಿಸ್ಕೊತ ಬಂದಿದ್ವಿ. ಆಮೇಲೆ ಇಬ್ಬಳರು ಮಕ್ಕಳು, ಒಬ್ಬನು ಗಣೇಶ್ ಅಂತೇಳಿ, ಒಬ್ಬ ಗಗನ್ ಅಂತೇಳಿ. ಇವರು ಒಂದು 8-10 ವರ್ಷದಿಂದ ನಡ್ಕೊಂಬರ್ತಿದ್ದಾರೆ. ದೇವರು ಕೊಟ್ರೇಶ್ವರ ಭಾಳ ಒಳ್ಳೇದು ಮಾಡಿದ್ದಾನೆ. ಆಮೇಲೆ ಭಕ್ತರುಗಳು ಭಾಳ ಜಾಸ್ತಿ ಆಗಿದ್ದಾರೆ. ಭಾಳ ಚೆನ್ನಾಗಿ ಇದು ಒಳ್ಳೆ ಕೋಪ್ರೇಟ್ ಕೊಡ್ತಾರೆ. ಬರ್ತಿದ್ದಂಗೆ ಹಣ್ಣು, ಜ್ಯೂಸು ಪ್ರತಿಯೊಂದು ಏನು ಸಿಗೋದಿಲ್ಲ ಅಂಥೇಳಿ ಅನ್ನಂಗೆ ಇಲ್ಲ, ಆ ರೀತಿ ಪ್ರಸಾದವನ್ನು ಕೊಡ್ತಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು. ಕೊಟ್ರೇಶ್ ಮಹಾರಾಜ್ ಕಿ ಜೈ, ಕೊಟ್ರೇಶ್ ಮಹಾರಾಜ್ ಕಿ ಜೈ, ಕೊಟ್ರೇಶ್ ಮಹಾರಾಜ್ ಕಿ ಜೈ. ನನ್ನ ಹೆಸರು ಗಗನ್. ನಾನು ಬಿದ್ರಿಕೆರೆಯಿಂದ ಬರ್ತಿದ್ದೀನಿ. ನಾನು ಈಗ ಇರೋದು ಚಿತ್ರದುರ್ಗ. ಇಲ್ಲಿ 6 ವರ್ಷದಿಂದ ಪಾದಯಾತ್ರೆ ಬರ್ತಿದ್ದೀನಿ. ನಾನು ಈ ವರ್ಷ ಬರೋ ಕಾರಣ ಈ 10th ಓದ್ತಿದ್ದೀನಿ. ಒಳ್ಳೆ ರಿಸಲ್ಟ್ ಬರಲಿ, ಒಳ್ಳೆ ಸ್ಕೋರ್ ಮಾಡೋಣ ಅಂತಂದು ದೇವ್ರಿಗೆ ಹೇಳ್ಕೊಂತ ಬಂದಿದ್ದೀನಿ. ದೇವರು ನಮಗೆ ಒಳ್ಳೆ ಇದು ತೋರಿಸೈತೆ. ಈ ಕೊಟ್ಟೂರಿಗೆ ಬರೋ ಕಾರಣ ಮಂಡಕ್ಕಿ, ಮೆಣಸಿನ್ಕಾಯಿ ಭಾಳ ಚೆನ್ನಾಗಿರುತ್ತೆ, ತಿನ್ನಬೇಕು. ಕೊಟ್ಟೂರುದಯೇ ನಿನಗಾರು ಸರಿಯೇ, ಸರಿ ಸರಿ ಎಂದವರ ಹಲ್ಲು ಮುರಿಯೇ, ಬೋಪರ ಬೋಪರ ಬೋಪರ. ಕೊಟ್ರೇಶ್ವರ ಮಹಾರಾಜ್ಗೆ, ಶ್ರೀ ಗುರು ಕೊಟ್ರೇಶ್ವರ ಮಹಾರಾಜ್ಗೆ, ಶ್ರೀ ಗುರು ಕೊಟ್ರೇಶ್ವರ ಮಹಾರಾಜ್ಗೆ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಬರದಳ್ಳೆಪಾಳ್ಯ, ಕೆಂಕೆರೆ, ಉಳಿಯಾರು ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾವು ಸುಮಾರು 4 ವರ್ಷದಿಂದ ನಡ್ಕೊಂಬರ್ತಾಯಿದ್ದೀವಿ. ಏಕೆಂದರೆ ನನಗೆ ಮುಂಚೆ ಮನೆಯಲ್ಲಿ ವ್ಯವಹಾರದಾಗಲಿ ಸಂಸಾರದಾಗಲಿ ಒಂಚೂರು ಪ್ರಾಬ್ಲಮ್ ಇತ್ತು. ನಮ್ಮ ಫ್ರೆಂಡ್ ಹೇಳಿದ್ರು ಈ ದೇವಸ್ಥಾನಕ್ಕೆ ಹರಕೆ ಹೊತ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಹಂಗಾಗಿ 4ನೇ ವರ್ಷದಿಂದ ಬಂದಿದ್ವಿ. ಅವತ್ತಿನಿಂದ ಮನೆಯಲ್ಲಿ ಹಣಕಾಸಿನ ವಿಚಾರ ಆಗಲಿ, ಗಂಡ ಹೆಂಡತಿ ಜಗಳ ಆಗಲಿ ಯಾವುದೂ ಇಲ್ಲ, ನೆಮ್ಮದಿಯಾಗಿದ್ದೀವಿ. ಹಂಗಾಗಿ ಪ್ರತಿ ವರ್ಷವೂ ನಾನೊಂದು ವರ್ಷ, ನಮ್ಮ ಹೆಂಗಸರು 1 ವರ್ಷ ಬರ್ತಾಯಿದ್ದೀವಿ. ಹೋದ ವರ್ಷ ನಮ್ಮ ಹೆಂಗಸರು ಬಂದಿದ್ದರು, ಈ ವರ್ಷ ನಾವು ಬರ್ತಾಯಿದ್ದೀವಿ. ನೆಕ್ಸ್ಟು ಫ್ಯಾಮಿಲಿ ಎಲ್ಲ ಬರ್ತೀವಿ. ಹೀಗಾಗಿ ಕೊಟ್ಟೂರು ಮಹಾರಾಜ್ ಕಿ ಜೈ. ನಮ್ಮ ಹೆಸರು ಎಲ್ಲವ್ವ ಸೋಮನಗೌಡ ಪಾಟೀಲ್ ರೀ. ನಾವು ಗದಗ ಡಿಸ್ಟಿಕ್ಲಿಂತ್ರ ಚಿಕ್ಕಸವನೂರ್ಲಿಂತ್ರ ಬಂದೀವಿ. ನಾವು ಇವತ್ತಿಗೆ ಈ ವರ್ಷಕ್ಕೆ 18 ವರ್ಷ ಆತ್ರಿ ನಾವು ಪಾದಯಾತ್ರೆ ಬರಕತ್ರಿ. ನಾವು ಮಕ್ಕಳಿಗೆ, ಗಂಡರಿಗೆ, ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ದೀವಿ ರೀ. ಕೊಟ್ರೇಶ್ವರಿ ನಮ್ಮ ಮಕ್ಕಳ ನಾವು ದುಡಿದು ಶಾಲೆ ಕಲಿಸೋಂಥ ಶಕ್ತಿ ಕೊಟ್ರಿ. 2 ಮಕ್ಕಳು ಇಂಜಿನಿಯರ್ ಆಗ್ಯಾರ ರೀ, ಮಗ ಮದುವೆ ಆಗ್ಯಾನ್ರಿ. ಕೊಟ್ರೇಶ್ವರ್ಲಿಂತ್ರ ನಾವು ಎಲ್ಲ ಇದನ್ನು ಪಡ್ಕೊಂಡೀವಿ ರೀ. ಎಲ್ಲ ಚಲೋ ಮಾಡ್ಯಾನ್ರಿ ನಮ್ಗೆ. ಅವಾಗ ಎಷ್ಟೋ ದುಡಿದ್ರೂ ನಾವು ಕಮ್ಮಿ ರೀ. ಅವಾಗ ಕೊಡೋಂಥ ಭಕ್ತಿ ರೀ, ನಾವು ಎಷ್ಟು ದುಡಿತೀವಿ ಅಂದ್ರೂ ಕಮ್ಮಿ ರೀ ಅವಾಗ. ನನ್ನ ಹೆಸರು ಪಾಲಾಕ್ಷಮೂರ್ತಿ. ನಾನು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿಂದ ಬಂದಿದ್ದೀವಿ, ಮಾಡಾಳಿಂದ. ನಾವು ಈಗ 17 ವರ್ಷದಿಂದ ಬರ್ತಾಯಿದ್ದೀವಿ. 17 ವರ್ಷ ಆಯಿತು. ನಾವು ಸ್ವಾಮಿ ಹತ್ರ ಏನಂದರೆ, ನಾವು ಬಂದಾಗ ಫಸ್ಟಿನ ಸಲ ಬಂದಾಗ ನಾವು ದಾವಣಗೆರೆಯಿಂದ ನಡೆದಿರೋದು. ಫಸ್ಟಿನ ಸಲ ಬಂದಾಗ ಹಿಂಗಂತ ಸ್ವಾಮಿ ಹತ್ರ ಇದು ಮಾಡ್ಕೊಂಡಿದ್ದೀವಿ. ಅದು ನಮಗೆ ಭಗವಂತ ಒಳ್ಳೇದು ಮಾಡಿದ್ದಾನೆ. ಆದ್ದರಿಂದ ನಾವು 17 ವರ್ಷದಿಂದ ಬರ್ತಾಯಿದ್ದೀವಿ. ನನ್ನ ಹೆಸರು ನಮ್ಮ ಎಚ್ ಮುರುಗಪ್ಪ ಅಂತ. ಹರಪನಹಳ್ಳಿ ತಾಲೂಕು ದುಗ್ಗಾವತಿ ಗ್ರಾಮದಿಂದ ಪಾದಯಾತ್ರೆ ಮೂಲಕ ನಾವು ರಥೋತ್ಸವಕ್ಕೋಸ್ಕರ ಬರ್ತಾಯಿದ್ದೀವಿ. ಈಗ ನಾವು ಸತತವಾಗಿ 19 ವರ್ಷಗಳ ಕಾಲ ನಾವು ಪ್ರತಿ ವರ್ಷ ರಥೋತ್ಸವಕ್ಕೋಸ್ಕರ ಬರ್ತಾಯಿದ್ದೀವಿ. ಯಾಕೆ ಅಂತಂತಂದರೆ, ನಮ್ಮ ಮಗಳ ಹಾರ್ಟ್ ಆಪ್ರೇಷನ್ ಆಗಬೇಕಾಯ್ತು. ಯಾರಿಂದಲೂ ಕೂಡ ನಮಗೆ ಹೆಲ್ಪ್ ಆಗಲಿಲ್ಲ. ನಮ್ಮ ಮನೆ ದೇವರಾಗಿರ್ತಕ್ಕಂಥ ಆರಾಧ್ಯ ದೇವ ಶ್ರೀ ಗುರು ಕೊಟ್ರೇಶ್ವರನ ಮೇಲೆ ಮರಿ ಹೊಕ್ಕಾಗ ಯಾವುದೇ ಕೊರತೆಯಿಂದಲೂ
₹1 ನಾನು ಖರ್ಚಿಲ್ಲದಲ್ಲೇ ಮಗಳ ಬೆಂಗಳೂರು ನಾರಾಯಣವರದಲ್ಲಿ ಆಪರೇಷನ್ ಆಯಿತು. ಅದು ಒಂದೇ ಸಾಕ್ಷಿ ಸಾಕತ್ತಂತ. ಅದು ಅಷ್ಟೇ ಅಲ್ಲದೆ ನಮ್ಮ ಅಳಿಯನಿಗೆ 3 ಹೆಣ್ಣಾಗಿದ್ದು. ಅವನಿಗೆ ಗಂಡು ಮಗ ಆಗಿದ್ದಲ್ಲ, ಅವನು ನಾನು ಹೇಳಿ ಕರ್ಕೊಂಡು ಬಂದಾಗ ಅವನಿಗೆ ಕೂಡ ಗಂಡು ಮಗ ಆಯಿತು. ನಮ್ಮ ಹೆಂಡತಿಯ ಅಕ್ಕನ ಮಗಳು ಆಕೆ 6 ವರ್ಷ ಮದುವೆಯಾಗಿ 6 ವರ್ಷ ಆದರೂ ಮಕ್ಕಳಾಗಲಿಲ್ಲ. ಇಲ್ಲಿ ಕೊಟ್ಟೂರಿಗೆ ಬಂದು ತೊಟ್ಟಿಲು ಮಠದಲ್ಲಿ ಕರ್ಕೊಂಡು ಬಂದಾಗ ಹೇಳಿಕೊಂಡು ಒಂದು ವರ್ಷದಲ್ಲಿ 2 ಗಂಡು ಮಕ್ಕಳು ಅದು ಹಾಗೆ ಕೊಟ್ರೇಶ್ವರ ಸಾಕಿಲ್ಲ. ಅದರಲ್ಲಿ ತೇರು ಬಿದ್ದು ಹೋಯಿತು. ಇಡೀ ಕರ್ನಾಟಕ ಇದರಲ್ಲಿ ನೋಡಿತು ಕೊಟ್ರೇಶ್ವರ ಇದ್ದಾನೆ ಅಂತಂದಲಿಕ್ಕೆ ಬೇರೆ ಇನ್ನೇನು ಸಾಕ್ಷಿ ಬೇಕಾಗಿದೆ. ಆತನೇ ಆ ಕೊಟ್ರೇಶ್ವರ ಎಲ್ಲರಿಗೂ ಸಹಾಯ ಮಾಡಲಿ ಅಂತಂದ. ಕೊಟ್ರೇಶ್ವರಿಯ ನಿನಗಾರು ಸರಿ ಎಂದವರು ಅಲ್ಲಂಬರಿ ನಮಸ್ಕಾರ. ನನ್ನ ಹೆಸರು ಸಂತೋಷ್ ರುದ್ರಪ್ಪ ಸಾತನಹಳ್ಳಿ ಅಂತ. ನಮ್ಮದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಮನ್ನಂಗಿಯಿಂದ. ನಮ್ಮ ಊರಿನಿಂದ ಈ ಕೊಟ್ಟೂರಿಗೆ 120 ಕಿಲೋಮೀಟ್ರ್ ಆಗುತ್ತೆ. ಇವಾಗ ನಾವು ಬರಾಕತ್ತು 8 ರಿಂದ 9 ವರ್ಷ ಆಯಿತು. ನಾವು ಏನು ಅಂದ್ಕೊಂಡೇವಲ್ಲ ಕೊಟ್ಟೂರು ಬಸವಣ್ಣನಲ್ಲಿ ಅದೆಲ್ಲ ನಮ್ಗೆ ಈಡೇರೈತಿ. ಇನ್ನೂ ಈಡೇರಿಸುವಂಥ ಶಕ್ತಿಯನ್ನು ನೀಡಲಿ ಅಂತಂದು ದೇವ್ರ ಹತ್ರ ನಾವು ಬೇಡ್ಕೊತನ ಬಂದೇವಿ. ಆಮೇಲೆ ನಾವು ಮೊದಲಿಗೆ ಬರುವುದು ನಮ್ಮ ಮನೆದೇವ್ರು ಅಂತಂದು ನಾವು ಬಂದ್ವಿ ನಂಬಿಕೊಂಡು. ಅದೇ ಪ್ರಕಾರ ನಾವು 5 ಮಂದಿ ಬರ್ತಾಯಿದ್ವಿ ಮೊದಲು. ಇವಾಗ ನಮ್ಮ ಊರಿಂದ 20 ರಿಂದ 25 ಜನ ನಾವು ಬರ್ತಾಯಿದ್ದೇವೆ ದೇವರನ್ನು ನಂಬಿಕೊಂಡು. ಆನಂತರ ನಾವು ಏನು ಅಂದ್ಕೊಂಡೇವಲ್ಲ ಅದು ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾನೆ ಇದೆ, ಕಡಿಮೆ ಅಂತ ಆಗ್ತಾಯಿಲ್ಲ. ಒಂದು ಹೇಳ್ಬೇಕಂದ್ರೆ ಕೊಟ್ಟೂರು ಬಸವಣ್ಣ ಇಡೀ ರಾಜ್ಯದಲ್ಲೇ ಒಂದು ಅದಾನ ಅನ್ನೋದು ಎಲ್ಲರಿಗೂ ಒಂದು ಮಾದರಿಯಾಗಿರುವಂಥ ದೇವರ ಒಂದು ಅದಾನ ಅಂತಂದ್ರೆ ಎಲ್ಲಿ ಅಂದರೆ ಅದು ಕೊಟ್ಟೂರಿನಲ್ಲಿ ನಿಜವಾದ ದೇವರ ಅದಾನ ಅನ್ನೋದು ನಮಗೆಲ್ಲ ತಿಳಿದು ಬರ್ತೈತಿ. ಆದ್ದರಿಂದ ಎಲ್ಲರೂ ಎಷ್ಟು ನಂಬಿಕೊಂಡು ದೇವರನ್ನು ಬರ್ತಾರಲ್ಲ ಅದೇ ನಂಬಿಕೆನ ದೇವರು ಉಳಿಸ್ಯಾನ ಅನ್ನೋದು ನಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ.